78ನೇ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಅಥಣಿ ಶುಗರ್ಸ್ ಲಿಮಿಟೆಡ್ ಕಾರ್ಖಾನೆಯ ಆವರಣದಲ್ಲಿ ಮಾಜಿ ಸಚಿವ ಹಾಗೂ ಅಥಣಿ ಶುಗರ್ಸ್ ಲಿಮಿಟೆಡ್ ಕಾರ್ಖಾನೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಮಂತ್ ಪಾಟೀಲ್ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಕಾರ್ಖಾನೆಯ ಸೆಕ್ಯೂರಿಟಿ ವಿಭಾಗ ಹಾಗೂ ಕೆಂಪುವಾಡ ಹೈಸ್ಕೂಲ್ನ ವಿದ್ಯಾರ್ಥಿಗಳಿಂದ ಗೌರವ ವಂದನೆಯನ್ನು ಸ್ವೀಕರಿಸಿ ಮಾತನಾಡಿದರು. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ವೀರಮರಣ ಹೊಂದಿರುವ ಸಾವಿರಾರು ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ನಾವೆಲ್ಲರೂ ಅವರಿಗೆ ಭಕ್ತಿಪೂರ್ವಕ ಗೌರವ ನಮನಗಳನ್ನು ಸಲ್ಲಿಸುವುದರ ಜೊತೆಗೆ ನಮ್ಮ ಈಗಿನ ಯುವ ಪೀಳಿಗೆಗೆ ಅವರ ಆದರ್ಶ ತತ್ವಗಳನ್ನು ತಿಳಿ ಹೇಳಿದಾಗ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ಸಾರ್ಥಕವಾಗುತ್ತದೆ ಅಂತ ಅಭಿಪ್ರಾಯಪಟ್ಟರು. ಇದೇ ವೇಳೆ ಕೆಂಪುವಾಡ ಹೈಸ್ಕೂಲ್ನ ಹಾಗೂ ಕಾರ್ಖಾನೆಯ ಕ್ವಾಲ್ಮೆಟ್ ಶಾಲೆಯ ಪುಟ್ಟ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಿದರು. ಕಾರ್ಯಕ್ರಮವನ್ನು ನೆರವೇರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀಮಂತ ಪಾಟೀಲ ಫೌಂಡೇಶನ್ ವತಿಯಿಂದ ಸಹಾಯಧನ, ನೋಟ್ಬುಕ್ ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ನೀಡಿ ಗೌರವಿಸಲಾಯಿತು. ಇತ್ತೀಚೆಗೆ ನಡೆದ SLC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ಕೆಂಪುವಾಡ ಶಿನಾಳ ಹೈಸ್ಕೂಲ್ನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೀಮಂತ ಪಾಟೀಲ ಫೌಂಡೇಶನ್ ವತಿಯಿಂದ ಸಹಾಯಧನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಲಟ್ಕೆ ಸಾಹೇಬ್, ಲೇಬರ್ ಆಫೀಸರ್ ಸಂಜಯ್ ಕುಮಾರ ಕಾಯಿಪುರೆ, ಕೃಷಿ ಅಧಿಕಾರಿ ಬಂಡು ಜಗತಾಪ, ಪರ್ಚೇಸ್ ಮ್ಯಾನೇಜರ್ ವಿಜಯ್ ಕುಮಾರ್ ಪಾಟೀಲ, ಸಿವಿಲ್ ಇಂಜಿನಿಯರ್ ಲಕ್ಷ್ಮಣ್ ಜಾಧವ್, ಸೆಕ್ಯೂರಿಟಿ ಆಫೀಸರ್ ಅಶೋಕ್ ಜಾಧವ್, ಅಕೌಂಟ್ ಆಫೀಸರ್ ವಸಂತ್ ಪಾಟೀಲ, ಸ್ಥಳೀಯ ಮುಖಂಡರಾದ ಮುರುಗೆಪ್ಪ ಮಗ್ದುಮ, ಅಪ್ಪಸಾಬ ಸಾವಂತ, ಜಂಬಗಿ ರಮೇಶ್ ತೇಲಿ, ಭರತ್ ಪಾಟೀಲ, ಅಶೋಕ್ ಜಾಧವ, ವಕೀಲರಾದ ಶೇಖರ್ ಕಿನಂಗೆ, ಪ್ರಶಾಂತ್ ಚವ್ಹಾಣ, ಶ್ರೀಕಾಂತ ಮಾಲ್ಗಾವೆ, ದಿಲೀಪ್ ಪವಾರ, ರಮೇಶ್ ಗೋಡ್ಸೆ, ತಮ್ಮಣ್ಣ ಚೌಗುಲ, ಅಭಿಜಿತ್ ಕಿತ್ತೂರೆ ಸೇರಿದಂತೆ ಮತ್ತಿತರ ಮುಖಂಡರು, ಅಧಿಕಾರಿಗಳು, ಕಾರ್ಮಿಕ ಬಂಧುಗಳು, ಕೆಂಪುವಾಡ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ. ಇದರಲ್ಲಿ ವಿಶೇಷವಾಗಿ ಈ ಕೆಂಪುವಾಡ ಹೈಸ್ಕೂಲ್ ಸುಮಾರು ನನಗೆ 25 ವರ್ಷ ಆಯಿತು. ಕೆಂಪುವಾಡ ಹೈಸ್ಕೂಲ್ ವಿದ್ಯಾರ್ಥಿನಿಯರು ಶಿಕ್ಷಕರೆಲ್ಲ ಇಲ್ಲಿ ಬರ್ತಾರೋ, ಈ ಕಾರ್ಯಕ್ರಮಕ್ಕೆ ಶೋಭೆ ತಗೊಂಡು ಕೊಡ್ತಾರೋ. ಮತ್ತು ನಾವು ಖರೇನ ಅವ್ರಿಗೆ ಧನ್ಯವಾದ ಯಾವ ಶಬ್ದದಲ್ಲಿ ಕೊಡೋದು ನನಗೆ ಅದ್ರ ಶಬ್ದ ಇಲ್ಲ. ಅದಕ್ಕೆ ನಾವು ಮನಪೂರ್ವಕವಾಗಿ ನೀವು ಯಾವತ್ತೂ ನಾನು ಅಗ್ದಿ ಮನಸ್ಸಿನಿಂದ ನೀವು ಧನ್ಯವಾದ ಕೊಡ್ತೀನೋ. ಮತ್ತು ಇದೇ ರೀತಿ ನೀವು ಮುಂದಿನ ದಿನಮಾನದಲ್ಲಿ ಯಾವತ್ತೂ ನಾವು ಸರ್ಕಾರ ಅದೇ ರೀತಿ ಮಾಡಿದ್ರ ಖರೆ ನಮಗೆ ಸ್ವಾತಂತ್ರ್ಯ ಸಿಗ್ಲಾಕ ಶಕ್ತಿ ಐತಿ. ಮತ್ತು ಅದು ನೀವೆಲ್ಲ ಕೈಯಾಗೈತಿ, ನಾವು ಜಾಗೃತ ಆಗ್ಬೇಕಾಗೈತಿ. ಆ ಥರ ಕನಸು ಅವ್ರು ನೋಡಿದ ಕನಸು ನನಸು ಮಾಡ್ಲಾಕ ಶಕ್ತಿ ಐತಿ. ಅದು ಮತ್ತು ನಕ್ಕಿ ಪ್ರತಿಯೊಬ್ಬರು ತಮ್ಮ ತಮ್ಮ ಶಕ್ತಿಲೇ ಕೆಲಸ ಮಾಡಬೇಕಾಗೈತಿ. ಎಲ್ಲರಿಗೂ ಧನ್ಯವಾದ ಕೊಡ್ತೀವಿ. ಮತ್ತು ಮೂಲ ಹೈಸ್ಕೂಲ್ ಇರಲಿ, ನಮ್ಮ ಕಾರ್ಮಿಕರಲ್ಲಿ, ನಮ್ಮ ಕಾಲೇಜಲ್ಲಿ ನಮ್ಮ ಮಕ್ಕಳಿರಲಿ, ಎಲ್ಲ ಇಲ್ಲಿ ಬಂದೋದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರೆಲ್ಲ ಧನ್ಯವಾದ ಕೊಡ್ತೀನಿ. ಮತ್ತು ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.